ಇನ್ನು ಆನಂದ್ ಅಧಿಕೃತ ಕರೆಗೋಸ್ಕರ ಸಚಿವಾಕಾಂಕ್ಷಿಗಳು ಈಗಾಗಲೇ ಕಾಯ್ತಿದ್ದಾರೆ. ಅಂದ್ರೆ ಒಂದು ಹಂತದ ಹಿಂಟಂತೂ ಸಿಕ್ಕಿದೆ, ಯಾರ್ಯಾರಿಗೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗಬಹುದು ಅಂತ. ಬಹುತೇಕ ಈ ಪಟ್ಟಿಯನ್ನ ನೋಡ್ತಾ ಇದ್ರೆ ಇನ್ನು ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ. ಆಕಾಂಕ್ಷಿಗಳು ಇವರೇ ಇರಬಹುದು ಸಂಭಾವ್ಯ ಸಚಿವರು ಅನ್ನೋದೇನು ಲಿಸ್ಟ್ ಈಗ ಹೊರಗಡೆ ಬಂದಿದೆ. ಅದನ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಬಹುತೇಕರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದವರೇ. ಇಲ್ಲಿ ಎಲ್ಲರೂ ಅಂದಾಜು ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿದ್ದವರು ಕೂಡ ಒಂದಷ್ಟು ಜನ ಸಚಿವರಾಗ್ತಾರೆ ಅಂತ. ಹಾಗಾದ್ರೆ ಅದು ಎರಡನೇ ಹಂತಕ್ಕೆ ಹೋಯ್ತಾ? ಎಸ್, ನಿನ್ನೆ ಸಂಜೆ ಬಿಡುಗಡೆ ಆಗಿರ್ತಕ್ಕಂಥ ಅದರ ಬಹಿರಂಗ ಆಗಿರುವಂಥ ಒಂದಷ್ಟು ಹೆಸರುಗಳನ್ನು ಪರಿಗಣಿಸ್ತಾ ಇದ್ದರೆ ಇಲ್ಲಿ ಹೈಕಮಾಂಡ್ನ ಅಭ್ಯರ್ಥಿಗಳೇ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಕೆ.ಜೆ. ಜಾರ್ಜ್ ಇರ್ಬೋದು, ಎಂ.ಬಿ. ಪಾಟೀಲ್ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಹೈಕಮಾಂಡ್ ಸ್ಪಷ್ಟಪಡಿಸಿರ್ತಕ್ಕಂಥ ಹೆಸರುಗಳು. ಇವರು ಈ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗ್ತಾ ಇರತಕ್ಕಂಥ. ಆದರೆ ಆ 9 ಹೆಸರುಗಳ ಜೊತೆಗೆ ಇನ್ನಷ್ಟು ಹೆಸರುಗಳನ್ನು ಸೇರ್ಪಡೆ ಮಾಡಬೇಕು ಅಂತಕ್ಕಂಥ ಒತ್ತಡ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಬೇರೆ ಬೇರೆಯವರ ಹೆಸರುಗಳು ಸೇರಿಸಲಿಕ್ಕೆ ತಡರಾತ್ರಿ ಕೂಡ ಕೆಲವು ಸರ್ಕಸ್ಗಳಾಗಿದೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಈಗಾಗಲೇ ಸೇರ್ಪಡೆಯಾಗಿದೆ. ಆದರೆ ಡಿ.ಕೆ. ಶಿವಕುಮಾರ್ ಪರವಾಗಿ ದೆಹಲಿಯಲ್ಲಿ ಲಾಬಿ ಮಾಡಿದಂಥ, ಪರೇಡ್ ಮಾಡಿದಂಥ ಶಾಸಕರುಗಳ ಹೆಸರುಗಳು ಮೊದಲ ಪಟ್ಟಿಯಲ್ಲಿ ಇರುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ ಚಲುವರಾಯಸ್ವಾಮಿ ಅವರ ಹೆಸರು ಸೇರಿದಾಗೆ ಪ್ರಮುಖರ ಹೆಸರು ಇನ್ನೂ ಕೂಡ ಅಧಿಕೃತವಾಗಿ ಬಹಿರಂಗ ಆಗಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ನಾಯಕರುಗಳ ಪಟ್ಟಿಯಲ್ಲಿ ಅವರ ಹೆಸರಿರುತ್ತಾ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದೆ. ಯಾಕಂದರೆ ಹೈಕಮಾಂಡು ಒಂದಷ್ಟು ಬದಲಾವಣೆಯೊಂದಿಗೆ ಅಧಿಕೃತವಾಗಿರ್ತಕ್ಕಂಥ ಪಟ್ಟಿಯನ್ನು ಇನ್ನು ಕೆಲವೇ ಹೊತ್ತಲ್ಲಿ ಬಹಿರಂಗಪಡಿಸುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. 2023ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲೂ ಕೂಡ ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಅಧಿಕೃತವಾಗಿ ಅದನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ರು. ಅದೇ ರೀತಿ 10 ಗಂಟೆ ಹೊತ್ತಿಗೆ ಪಟ್ಟಿಯನ್ನು ಬಿಡುಗಡೆ ಮಾಡತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಅಧಿಕೃತವಾಗಿರುವಂಥ ಕರೆ ಬರದೇ ಇರುವಂಥ ಕಾರಣಕ್ಕಾಗಿ ವೇಟ್ ಮಾಡಲಾಗ್ತಾ ಇದೆ. ಇನ್ನೂ ಕೂಡ ಹೈಕಮಾಂಡ್ನಿಂದ ಕರೆ ಬರಬಹುದು ಅಥವಾ ಎಷ್ಟೊತ್ತಿಗೆ ಬರುತ್ತೆ ಅಂತಕ್ಕಂಥ ಕಾಯ್ತಾ ಇರುವಂಥ ಆಕಾಂಕ್ಷಿಗಳು ಇನ್ನು ಕೆಲವೇ ಹೊತ್ತಲ್ಲಿ ಅದನ್ನು ಅಧಿಕೃತಗೊಳಿಸ್ತಾರೆ. ಯಾಕೆಂತಂದರೆ ಈವರೆಗೂ ಕೂಡ ಯಾವುದೇ ಸಚಿವಾಕಾಂಕ್ಷಿಗಳಿಗೆ ಅಧಿಕೃತವಾಗಿರುವಂಥ ಕರೆ ಬಂದಿಲ್ಲ. ಇನ್ನು ಕೆಲವೇ ಹೊತ್ತಿನಲ್ಲಿ ಮಾಹಿತಿ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಯಾಕೆಂದರೆ ಹೈಕಮಾಂಡು ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವ ಮುಂಚಿತವಾಗಿ ಎಲ್ಲ ರೀತಿಯ ಆಯಾಮಗಳನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಬಣದಲ್ಲಿ ಗುಡಿಸ್ಕೊಂಡಿರೋ ನಾಯಕರು, ಡಿ.ಕೆ. ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು, ಹೈಕಮಾಂಡ್ ಕಡೆ ಇರತಕ್ಕಂಥ ನಾಯಕರುಗಳು ಮತ್ತು ಜಾತಿ ಸಮೀಕರಣದ ಆಧಾರದ ಮೇಲೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಏಕಾಏಕಿ ನಿರ್ಧಾರ ತೆಗೆದುಕೊಂಡದಾದರೆ ಮುಂಬರುವ ರಾಜ್ಯಸಭಾ ಚುನಾವಣೆಯ ಜೊತೆಗೆ ಮತ್ತು ಪ್ರಸಕ್ತ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಮತ್ತು ಜಾತಿ ಸಮೀಕರಣವನ್ನು ಸರಿಯಾಗಿ ಮಾಡದೇ ಇದ್ದರೆ ಅದು ಪ್ರತಿಕೂಲವಾದಂಥ ಪರಿಣಾಮಗಳು ಉಂಟು ಮಾಡತಕ್ಕ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಎಲ್ಲ ಸಮೀಕರಣದ ಆಧಾರದ ಮೇಲೆ ಅಧಿಕೃತವಾದ ಪಟ್ಟಿಯನ್ನು ಇನ್ನು ಕೆಲವೇ ಹೊತ್ತಲ್ಲಿ ಬಿಡುಗಡೆ ಮಾಡತಕ್ಕಂಥ ಸಾಧ್ಯತೆಗಳಿದೆ. ಈ ಕ್ಷಣದವರೆಗೂ ಕೂಡ ಯಾರಿಗೂ ಕೂಡ ಅಧಿಕೃತವಾದಂಥ ಮಾಹಿತಿ ಬಂದಿಲ್ಲ. ಆದರೆ ಕೆಲವರಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ಸಂದೇಶಗಳು ತಲುಪಿವೆ. ಹಾಗಾಗಿ ಅಧಿಕೃತ ಪಟ್ಟಿ ಬಿಡುಗಡೆ ಆಗುವ ತನಕ ಕೂಡ ಯಾವುದೇ ಆಕಾಂಕ್ಷಿಗಳು ಬಹಿರಂಗವಾಗಿ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡ್ತಾ ಇಲ್ಲ. ಯಾಕಂದರೆ ಕೊನೆಗಳಿಗೆ ಕೆಲವೊಂದಷ್ಟು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳು ಇರುವಂಥ ಕಾರಣಕ್ಕಾಗಿ ಮುಂದೆ ಅಧಿಕೃತವಾದಂಥ ಪಟ್ಟಿ ಬಹಿರಂಗ ಆಗಿದ ನಂತರದಲ್ಲಿ ಅದು ಕನ್ಫರ್ಮ್ ಆಗುತ್ತೆ. ಯಾಕಂತಂದರೆ ಸಚಿವರಿಗೆ ಒಂದು ಪಾಸಿಟಿವ್ ಸಂದೇಶ ಸಿಕ್ಕಿದ್ರು ಕೂಡ ಪಟ್ಟಿ ಬಿಡುಗಡೆ ಆಗೋದನ್ನು ಕಾಯಲೇಬೇಕಾಗತ್ತೆ. ಹಾಗೆ ಕಾಯ್ತಕ್ಕಂಥ ಈಗ ಮಾಡ್ತಾ ಇದ್ದಾರೆ. ಓಕೆ ಆನಂದ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.